ಹಾಯ್, ಪ್ರೇಮಕಾವ್ಯ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಮಹಾದೇವ್ ಮೇಲೆ ಅತ್ಯಾಚಾರ ಆರೋಪ ಬಂದಿರುತ್ತೆ. ಹಾಗಾಗಿ ಅವನ್ನ ಆಚೆ ಹೇಳ್ಕೊಂಡು ಬಂದಿರ್ತಾರೆ. ಅದೇ ಟೈಮ್ಗೆ ಕಿಟ್ಟಿ ಮಾತಾಡ್ತಿರ್ತಾನೆ. ಏನಕ್ಕ ಇದು, ಮಹಾದೇವನ್ ಇವತ್ತು ಹೊಡೆದು ಚಚಾಕ್ತಾರೆ ಅಂತ ಅನ್ಸುತ್ತೆ ಅಲ್ವಾ ಅಂತ ಹೇಳ್ತಾರೆ. ಏನಾದರೂ ಆಗಲಿ ಬಿಡೋ, ಒಟ್ಟಿನಲ್ಲಿ ನಾವು ಅವನ ಪರವಾಗಿ ಮಾತಾಡಬೇಕು, ಜನರಿಗೆ ಕುಮ್ಮಕ್ ಕೊಟ್ಟಂಗೂ ಇರಬೇಕು ಅಂತ ಹೇಳಿ ಮಹೇಶ್ವರಿ ಮಾತಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಪೊಲೀಸ್ನವರು ನಿಂತ್ಕೊಂಡು ಹಾಗೆ ನೋಡ್ಕೊಂಡು ನಗಾಡ್ತಾ ನಿಂತಿರ್ತಾರೆ. ಕಲ್ಯಾಣಿ, ಏನಿದು, ನಾನಿನ್ನು ಏನಂತ ನೋಡಬೇಕು ಅಂತ ಜೋರಾಗಿ ಹೇಳ್ತಿರ್ಬೇಕಾರೆ ರಾಮ್, ದೊಡ್ಡಮ್ಮ ಅಳ್ಬೇಡಿ, ಏನು ಮಾಡಿಲ್ಲ, ಅಣ್ಣ ಯಾವ ತಪ್ಪನ್ನು ಕೂಡ ಮಾಡಿಲ್ಲ, ಇಲ್ಲೇನೋ ಸಂಚು ಮಾಡಿದ್ದಾರೆ ಅಂತ ಹೇಳ್ತಿರ್ತಾರೆ. ಆಗ ಗರುಡ, ನೋಡಪ್ಪ, ಇವನು ಅಣ್ಣನ ಪರವಾಗಿ ಸಂಚು ಮಾಡಿದ್ದಾರೆ ಅಂತ ಅನ್ನೋಕೆ ಬಂದ ಅಂತ ಹೇಳ್ಬಿಟ್ಟು ಜೋರಾಗಿ ಹೊಡೆಯಕ್ಕೆ ಹೋಗ್ತಾರೆ. ಮಹಾದೇವನ್ಗೆ, ನಿಲ್ಸ್ರೋ ಸಾಕು, ನಮ್ಮ ಅಣ್ಣ ಏನು ಅಂತ ನನಗೆ ಗೊತ್ತು, ನಿಮ್ಗೇನ್ರು ಗೊತ್ತು? ಹೌದೌದು, ನಿನ್ನ ಬಗ್ಗೆ ಎಲ್ರಿಗೂ ಗೊತ್ತು, ಊರಲ್ಲಿ ಎಲ್ರಿಗೂ ಗೊತ್ತು ಕಣಪ್ಪ, ನಿನ್ನ ಮರ್ಯಾದೆ ಬಗ್ಗೆ. ನಿಮ್ಮ ಅಣ್ಣ ಮದುವೆ ಬೇಕಾದ ಹುಡುಗಿನ ಹೊತ್ಕೊಂಡೋಗಿ ಮದುವೆ ಆದಂಥ ಭೂಪ ನೀನು ಅಂಥದ್ರಲ್ಲಿ ಈಗ ನಿನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತಲೇ ಗೊತ್ತಿಲ್ಲ. ಈಗ ನನಗೆ ಮರ್ಯಾದೆ ತಿಳಿಸೋಕೆ ಬಂದ್ಬಿಟ್ಟ ನೀನು. ನಿನ್ನ ಮರ್ಯಾದೆ ಎಷ್ಟೈತೆ ಅಂತ ನೀನು ನೋಡ್ಕೊ, ಇವನಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ನನಗೆ ಗೊತ್ತು ಅಂತ ಗರುಡ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಾಳೆ. ಆಗ ಏನಪ್ಪ, ಪಂಚಮಿನ ಬರೀ ಮುಟ್ಟಿದ್ದಕ್ಕೆ ನನ್ನ ಕೈನೇ ಕಡ್ದಾಕುವಷ್ಟು ಕೋಪ ಬಂದು ಕೈನೇ ಕಡ್ದಾಕ್ತೆ, ಈಗ ನಿನ್ಗೇನು ಕೋಪ ಮಾಡಬೇಕು, ನಿನ್ಗೇನು ಶಿಕ್ಷೆ ಕೊಡಬೇಕು? ಒಂದು ಹುಡುಗಿ ಮೇಲೆ ಅತ್ಯಾಚಾರದ ಮಾಡೋಕ್ಕೆ ಹೋಗಿದೆಯಲ್ಲ, ಗಂಟು ಪೂರ್ತಿ ಕುಡಿದು ಅವನ ಮೇಲೆ ನೀನು ಈ ರೀತಿ ಮಾಡಿದೆಯಲ್ಲ, ನಾನು ನಿಮ್ಗೆ ಏನು ಶಿಕ್ಷೆ ಕೊಡಬೇಕು ಅದನ್ನು ಹೇಳಿ ಅಂತ ಹೇಳ್ತಾರೆ. ಹಾಗೆ ರಾಮ್ ಬಗ್ಗೆ ತುಂಬ ಕೆಟ್ಟದಾಗೆಲ್ಲ ಮಾತಾಡ್ತಿರ್ತಾರೆ. ನೀನೊಬ್ಬ ಮರ್ಯಾದಸ್ಥನ, ನೀವು ವಂಶಸ್ಥರ ಅಂತ ಹೇಳಿ ಬೈತಿರ್ಬೇಕಾರೆ ಕಲ್ಯಾಣಿ, ನನಗೆ ಇದನ್ನೆಲ್ಲ ಕೇಳೋಕ್ಕಾಗ್ತಿಲ್ಲ, ದಯವಿಟ್ಟು ಇಲ್ಲಿಯೇ ನಿಲ್ಲಿಸಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಭರತ್ತು ಹಾಗೆ ನಗಾಡ್ಕೊಂಡು ನೋಡ್ತಾ ನಿಂತಿರ್ತಾರೆ. ಆಗ ಒಬ್ಬ ಕಾನ್ಸ್ಟೇಬಲ್ ಬಂದು, ಸರ್ ಅಲ್ಲಿ ದೊಂಬಿ ಹೇಳ್ತಿದೆ ಸರ್, ಗಲಾಟೆ ನಡೆಯುತ್ತೆ, ಬನ್ನಿ ನಿಲ್ಸೋಣ ಅಂತ ಹೇಳ್ತಾರೆ. ನಡೀಲಿ ಬಿಡಯ್ಯ, ಆ ಮಹಾದೇವ್ ಇನ್ನು ಕೊಬ್ಬು ಕರಗಬೇಕು, ಅಹಂಕಾರ, ಅವನ ದರ್ಪ ಎಲ್ಲ ಮಣ್ಣಲ್ಲಿ ಮಣ್ಣಾಗಬೇಕು, ಆ ರಾಮ್ನ ಅಹಂಕಾರ ಎಲ್ಲ ಕೂಡ ನೆಲ ಕಚ್ಚಬೇಕು, ಅನ್ಲಿ ಇನ್ನು ಎಷ್ಟಂತಾರೋ ಅನ್ಲಿ, ಯಾವಾಗ ಹೋಗ್ಬೇಕು ಅವಾಗ ಹೋಗೋಣ, ಸುಮ್ಮನಿರು ಅಂತ ಹೇಳ್ತಾರೆ. ಆ ಗರುಡ ಸುಮ್ಮನೆ ಇರಲ್ಲ, ಬೇಕು ಅಂತಲೇ ಅವ್ನ ದರ್ಪ ಎಲ್ಲನೂ ತೋರಿಸ್ತಿರ್ತಾರೆ. ಏನ್ರಯ್ಯ, ಏನು ಅನ್ಕೊಂಬಿಟ್ಟಿದ್ದೀರಾ, ಮಾತಾಡಿ ಅಂತ ಹೇಳ್ತಾರೆ. ಬಾರ್ಗೋಗಿ ಎಣ್ಣೆ ತಂದಿದ್ದಲ್ದಲೆ ಅಂತ ಹೇಳ್ತಾರೆ. ಇಲ್ಲ, ನಾನು ಕುಡ್ದಿಲ್ಲ ಅಂತ ಮಹಾದೇವ ಹೇಳಿದಾಗ, ಯಾಕೆ ಕುಡ್ದಿಲ್ಲ ನೀನು ಅಂತ ಹೇಳ್ತಾರೆ. ಪಂಚಮಿನ ಮುಟ್ಟಿದ್ದಕ್ಕೆ ನನ್ನ ಕೈ ಕಡ್ದಾಗ್ತಿ ಅಲ್ವಾ, ನೀನು ನೋಡು ಸರಿಯಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಮಹೇಶ್ವರಿ ಮಧ್ಯೆ ಬಂದು, ಏಯ್, ನನ್ನ ತಮ್ಮನ ಹೆಂಡತಿ ಮೇಲೆ ಇನ್ನು ಒಂದು ಮಾತು ಕೂಡ ಮಾತಾಡಬಾರ್ದು, ಗ್ರಹಚಾರ ನೆಟ್ಟಗಿರಲ್ಲ, ಗೊತ್ತಾಯ್ತಾ, ಅದೇ ಬೇರೆ ಇದೇ ಬೇರೆ ಅಂತ ಹೇಳ್ತಾರೆ. ಕಿಟ್ಟಿನೂ ಬರ್ತಾರೆ. ಏಯ್, ಸರಿಯಾಗಿ ಮಾತಾಡು, ಇಲ್ಲ ಅಂತಂದರೆ ನೀನು ಇಲ್ಲೇ ಊತಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಊತಾಕತ್ತಲ್ಲ, ನೀನು ಇಲ್ಲೇ ನೆಲಸಮ ಮಾಡಿಬಿಡ್ತೀನಿ, ನನ್ನ ಹೆಂಡತಿ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತಾಡಿದರೆ, ಗೊತ್ತಾಯ್ತಾ ಅಂತ ಕಿಟ್ಟಿನೂ ಕೂಡ ಹೇಳ್ತಾ ಇರ್ತಾರೆ. ಆಗ ಎಲ್ಲರೂ ಕೂಡ ಸುಮ್ಮನೆ ಹಾಗೆ ನಿಂತ್ಕೊಂಡು ಹಾಗೆ ನೋಡ್ತಾ ಇರ್ತಾರೆ. ಏನು ದೊಡ್ಡದಾಗಿ ಬಂದ್ಬಿಟ್ರಿ, ಈಗ ಮನೆ ಮಗ ಮಾಡಿರೋದೇನು, ಗಂಟು ಪೂರ್ತಿ ಕುಡಿದು ಇಲ್ಲಿ ಎಲ್ಲರ ಮೇಲೂ ಕೂಡ ಕೂಗಾಡಿ ಒಬ್ಬ ಮರ್ಯಾದೆನ ಕಳಿಯೋಕ್ಕೆ ಅಂತ ಅವ್ನು ಬಂದಿದ್ದಾನೆ. ಈಗ ನೀವು ಬಂದ್ಬಿಟ್ರಾ ಮರ್ಯಾದೆ ಬಗ್ಗೆ ಹೇಳೋಕ್ಕೆ? ಯಾರು ಬೇಕಾದರೂ ಹೋಗ್ಬಿಟ್ಟು ನೋಡಿ, ಆ ಮಹಾದೇವ ಎಷ್ಟು ಗಬ್ಬು ಅಂತ ವಾಸನೆ ಹೊಡಿತಿದ್ದಾನೆ ಅಂತ. ಕಲ್ಯಾಣಿ ಕೇಳ್ತಾಳೆ, ಮಹಾದೇವ ನೀನು ಕುಡ್ದಿದ್ಯಾ? ಅಮ್ಮ ಇಲ್ಲ ಕಣಮ್ಮ, ನಾನು ಬಾಗ್ ಹೋಗಿದ್ದಿಟ್ಟ, ಆದರೆ ನಾನು ಕುಡ್ದಿಲ್ಲ ಅಂತ ಹೇಳ್ತಾರೆ. ಆಗ ಒಬ್ಬ ಅಲ್ಲಿದ್ದವನು, ಯಾಕೆ ಸುಳ್ಳು ಹೇಳ್ತಿದ್ಯಾ ಮಹಾದೇವ, ನೀವೇ ನನ್ನ ಬಾರಿಗೆ ಬಂದು ಎಣ್ಣೆ ತಾನೋಗಿದ್ದು ನನಗೆ ಗೊತ್ತಿಲ್ವಾ? CCTVಲೆಲ್ಲ ರೆಕಾರ್ಡ್ ಆಗಿದೆ ನೋಡಿ, CCTVಲೆಲ್ಲ ರೆಕಾರ್ಡ್ ಆಗಿದ್ರು ಕೂಡ ಯಾರು ಬೇಕಾದರೂ ಹೋಗಿ ಚೆಕ್ ಮಾಡಿ, ಅವನ ಹತ್ರಕ್ಕೆ ಹೋಗಿ ಅವನು ಎಷ್ಟು ಎಣ್ಣೆ ವಾಸನೆ ಮಾಡ್ತಿದ್ದೇನೆ ಅದೇ ಗೊತ್ತಾಗ್ತದೆ ಅಂತ ಊರವ್ರ ಮುಂದೆ ಗರುಡ ಹೇಳ್ತಾ ಇರ್ತಾನೆ. ಆಗ ಮಹಾದೇವನು ಕೂಡ ಆ ಬಟ್ಟೆನೆಲ್ಲರೂ ಕೂಡ ಮೂಸಿ ನೋಡ್ತಾ ಇರ್ತಾಳೆ. ಬಾರ್ ಓನರು ಕೂಡ, ಹೌದು ಮಹಾದೇವ ಬಂದಿದ್ದ, ಎಣ್ಣೆ ತೊಗೊಂಡೋದ ಅಂತ ಹೇಳ್ತಾರೆ. ಸಾಕು ನಿಲ್ಸು, ಇನ್ನು ಎಷ್ಟು ಸುಳ್ಳು ಹೇಳ್ತಿದ್ಯಾ ಮಹಾದೇವ ಅಂತ ಹೇಳ್ಬಿಟ್ಟು ಕಲ್ಯಾಣಿ ಜೋರಾಗಿ ಮಹಾದೇವನಿಗೆ ಹೊಡೆದು ಬಿಟ್ಟು, ದೊಡ್ಡಮ್ಮ ಯಾಕೆ ಹೊಡಿತಾ ಇದ್ದಾರೆ, ಸುಮ್ಮನಿರಿ, ಅಣ್ಣ ಏನೂ ತಪ್ಪು ಮಾಡಿಲ್ಲ, ಇಲ್ಲೇನೋ ಸಂಚು ಮಾಡಿದ್ದಾರೆ. ಏನು ರಾಮ್, ಏನು ಹೇಳ್ತಿದ್ಯಾ, ಇಲ್ಲಿ ನಡೀತಿರೋಂಥ ಎಲ್ಲನೂ ಕೂಡ ನೋಡಿದ್ಮೇಲೂ ಕೂಡ ಸಂಚು ಅಂತ ಇದನ್ನು ಹೇಗೆ ಹೇಳ್ತೀಯಾ? ಆ ಹುಡುಗಿ ನಿಂತಿರುತ್ತಪ್ಪ, ಆ ಹುಡುಗಿ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿರೋದಪ್ಪ, ಇವ್ನು ನೋಡು ವೇಷನ ಹೆಂಗೆ ನಿಂತಿದ್ದೇನೆ ಅಂತ, ಚಡ್ಡಿ ಬನ್ನಿ ಇಲ್ಲೇ ಗೊತ್ತಾಗ್ತಿದೆ ಇವನು ಎಂಥ ತಪ್ಪು ಮಾಡಿದ್ದಾನೆ. ಇವನ ನನ್ನ ಮಗ ಅಂತ ಹೇಳೋದಕ್ಕೆ ನನಗೆ ಅಸಹ್ಯ ಆಗ್ತಿದೆ ನಿಜವಾಗ್ಲೂ. ಇವನು ಯಾಕಾದರೂ ನಾನು ಹುಟ್ಟಿಸಿದ್ನೋ ಗೊತ್ತಿಲ್ಲ, ಯಾಕಾದರೂ ನನ್ನ ಮಗನಾಗಿ ಹುಟ್ಟಿನೋ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದರೆ ಕಾವ್ಯ ಮಾತ್ರ ಏನೂ ಹೇಳ್ತಾರೆ, ಹಾಗೆ ಸುಮ್ಮನೆ ಹಾಗೆ ನಿಂತ್ಬಿಟ್ಟಿರ್ತಾರೆ. ದಯವಿಟ್ಟು ನನ್ನ ನಂಬಮ್ಮ, ನಾನೇನು ತಪ್ಪು ಮಾಡಿಲ್ಲ ಅಂತ ಮಹಾದೇವ ಪಾಪ ಕಣಿಯಾಗಿ ಬೆಳ್ಕೊತಿರ್ತಾರೆ. ಏನು ಕಲ್ಯಾಣಿ ಅಮ್ಮ ಹಿಂಗೆ ಹೇಳ್ಬಿಟ್ರಿ, ಸಖತ್ತಾಗಿ ಹೇಳಿದ್ರಿ ನೀವು ಮಹಾದೇವ ಬಗ್ಗೆ, ಎಲ್ಲರೂ ಹಾಕೊಂಡು ಹೊಡೀರಿ ತದಕ್ರಿ ಅಂತ ಹೇಳ್ಬಿಟ್ಟು ಜೋರು ಹೊಡೆಯೋಕ್ಕೆ ಅಂತ ಬರ್ತಾರೆ. ಅದೇ ಟೈಮಿಗೆ ಕರೆಕ್ಟಾಗಿ ಭರತ್ ಬರ್ತಾರೆ. ಏಯ್ ನಿಲ್ಲಿಸ್ರೋ, ಏನು ಅನ್ಕೊಂಬಿಟ್ಟಿದ್ದೀರಾ, ಇಲ್ಲಿ ದೊಂಬಿ ಹೇಳಿಸ್ಬಿಟ್ರೆ ನಾವು ಸುಮ್ಮನೆ ಬಿಟ್ಬಿಡ್ತೀವ? ಯಾರೋ ಅತ್ಯಾಚಾರ ಆಗಿದೆ ಅಂತ ನನಗೆ ಫೋನ್ ಮಾಡಿದರು, ಅದಕ್ಕೋಸ್ಕರ ಬಂದೆ. ಯಾರೋ ಹುಡುಗಿ ಅಂತ ಹೇಳ್ತಾರೆ. ಆಗ ಮಹಾದೇವನಿಗೆ ಫುಲ್ ಡೌಟ್ ಬರುತ್ತೆ, ಈ ನನ್ನ ಮಗಂದೇ ಪಿತೂರಿ ಇದೆಲ್ಲ ಅಂತ ಹೇಳ್ಬಿಟ್ಟು ಜೋರಾಗಿ ಹೇಳ್ತಿರ್ತಾರೆ. ಯಾರದು ಹೆಣ್ಮಗಳು ಅಂತ ಭರತ್ ಕೇಳ್ತಾ ಇರ್ತಾನೆ. ಆಗ
ಜೋರಾಗಿ ಮಹಾದೇವನು ಕೂಡ ಬರ್ತಾನೆ. ಆ ಪರಿಮಳ, ಏಯ್ ಪರಿಮಳ ಅಂತ ಹೇಳ್ತಾನೆ, ನಿಂತ್ಕೊ ಮಹಾದೇವ, ನಾನು ಇಲ್ಲಿ ಬಂದಿರೋದೇನಕ್ಕೆ, ಸುಮ್ಮನೆ ನಿಂತ್ಕೊ ನೀನು ಅಂತ ಹೇಳ್ಬಿಟ್ಟು ಮಹಾದೇವನ ತಡೆದು ನಿಲ್ಲಿಸ್ತಾರೆ. ಆಗ ಪರಿಮಳ ಬಂದು ಏನಾಯ್ತಮ್ಮ ಅಂತ ಕೇಳಿದಾಗ, ಹಿಂಗೆ ರಾತ್ರಿ ಫುಲ್ಲು ಕುಡ್ದಿದ್ರು ಸರ್, ಹಿಂಗೆ ಕುಡಿದು ಬಂದು ನನ್ನ ಮೇಲೆ ಹೀಗೀಗೆಲ್ಲ ಮಾಡಿದರು ಅಂತ ಏನೇನೋ ಹೇಳ್ತಿರ್ತಾರೆ. ಆಗ ಮಹಾದೇವನಿಗೆ ಫುಲ್ ಕೋಪ ಬರುತ್ತೆ. ಏನೇನೋ ನನ್ನ ಮೇಲೆ ಬೇಕು ಬೇಕು ಅಂತ ಹೇಳ್ತಿದ್ದಾರೆ ಅಂತ. ಆಗ ಭರತ್ ಅವನ್ನ ತಡೆದು ನಿಲ್ಲಿಸ್ತಾರೆ. ಏಯ್ ಇವಾಗ ನನ್ನ ಟೈಮ್, ನಾನು ಮಾತಾಡ್ತೀನಿ, ನೀನು ಸುಮ್ಮನೆ ನಿಂತ್ಕೊಂಡ್ರೆ ಸರಿಯೋತು ಮಹಾದೇವ ಅಂತ ಹೇಳ್ತಾರೆ. ಸರ್ ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಸರ್ ಅಂತ ಹೇಳ್ಬಿಟ್ಟು ಗರುಡ ಎಲ್ಲ ಮಾತಾಡ್ತಿರ್ತಾರೆ. ಊರಿನ ಮರ್ಯಾದೆ ಕಳೆದಿದ್ದಾರೆ, ಬೇರೆಯವ್ರ ಮನೆ ಹೆಣ್ಮಕ್ಳು ಅಂದರೆ ಇವ್ರಿಗೆ ಅಷ್ಟು ಸದ್ರ ಸರ್, ಈ ಕೆಲಸ ಕೊಡೋ ನೆಪದಲ್ಲಿ ಅವ್ರ ಮೇಲೆ ಕೈ ಹಾಕೋದು ಮುಟ್ಟೋದು ಎಲ್ಲ ಮಾಡಿ ಅವ್ರನ್ನ ಮಾನ ಮರ್ಯಾದೆ ಕಳೆದಿದ್ದಾರೆ, ಇವ್ರನ್ನಂತೂ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಗರುಡ ಜೋರಾಗಿ ಮಾತಾಡ್ತಾ ಇರ್ತಾರೆ. ಆದರೆ ಕಾವ್ಯ ಮಾತ್ರ ಏನು ಮಾತಾಡ್ತಾ ಇರಲ್ಲ, ಸುಮ್ಮನೆ ಹಾಗೆ ನಿಂತಿರ್ತಾಳೆ. ಏನು ಮಹಾದೇವ, ಏನು ಮಾಡಿದ್ಯೋ ನೀನು ಅಂತ ಬೇಕು ಅಂತ ಹಾಗೆ ಕುರಾಯಿಸ್ಕೊಂಡು ಮಾತಾಡ್ತಾಳೆ. ಗರುಡ ಬೇಕು ಅಂತಲೇ ಹೆಚ್ಚಿಗೆ ಮಾತಾಡ್ತಿದ್ದೆ. ಸರ್ ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು, ಮರಕ್ಕೆ ಕಟ್ಟಾಕಿ ಇವ್ರ ತಲೆಯೆಲ್ಲ ಬೋಡಿಸಿ ಕತ್ತೆ ಮೇಲೆ ಮೆರವಣಿಗೆ ಮಾಡಬೇಕು, ಊರಲ್ಲಿರುವಂತಹ ಹೆಂಗಸರುಗಳನ್ನೆಲ್ಲ ಕರೆಸಿ ಅವನಿಗೆ ಚೀ ತೂ ಅಂತ ಉಗಿಸಿ ಮಸಿ ಬೀಳಬೇಕು, ಆಗಲೇ ಇಂಥವ್ರಿಗೆ ಬುದ್ಧಿ ಬರೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೂಗಾಡ್ತಾ ಇರ್ತಾರೆ. ಸಾಕು ನಾನು ಇದೀನಲ್ಲ, ನಡೀರಿ ಇವನ್ನ ಕಂಬಕ್ಕೆ ಕಟ್ಟಾಕೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಬರ್ತಾರೆ. ಆಗ ಕಂಬಕ್ಕೆ ಕಟ್ಟಾಕಿರ್ಬೇಕಾದ್ರೆ, ನೋಡಿ ನಾನು ಏನು ತಪ್ಪು ಮಾಡಿಲ್ಲ ಅಮ್ಮ ಕಾವ್ಯ, ನೀವಿಬ್ಬರು ನಂಬಿ ದಯವಿಟ್ಟು, ಇವ್ರು ಯಾರೇ ಅನ್ನಲಿ ಕೂಡ ಪರವಾಗಿಲ್ಲ, ನಾನೇನು ತಪ್ಪು ಮಾಡಿಲ್ಲ, ನಿಮ್ಗೆ ಗೊತ್ತು ನಾನೇನು ತಪ್ಪು ಮಾಡಿಲ್ಲ ಅಂಥದ್ರಲ್ಲಿ ದಯವಿಟ್ಟು ನನ್ನ ನಂಬಿ ಅಂತ ಹೇಳ್ತಾರೆ. ಆಗ ಕಾವ್ಯ ಅವ್ರ ಅತ್ತೆನ ಬೇಡ್ಕೊತಿರ್ತಾಳೆ, ಅದೇ ದಯವಿಟ್ಟು ಕಾಪಾಡಿ, ಏನಾದರೂ ಮಾಡಿ, ಮಹಾದೇವ ತಪ್ಪು ಮಾಡಿಲ್ಲ, ನನಗೆ ಗೊತ್ತು, ಬಿಡಿಸಿ ಅಂತ ಹೇಳ್ತಾರೆ. ಏನು ಯಾರನ್ನು ಕಾಪಾಡು ಅಂತ ಹೇಳ್ತಾ ಇದೀಯಮ್ಮ ನೀನು, ಈ ಮಹಾದೇವನ ನನ್ನ ಮಗನೇ ಎಲ್ಲ ಕುಡಿದು ಈ ರೀತಿ ನೀಚ್ ಬುದ್ಧಿ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ರಾಮ್ ಪಾಪ ದೊಡ್ಡಮ್ಮ ಈಗೆಲ್ಲ ಮಾತಾಡಬೇಡಿ, ಅಣ್ಣ ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಆಗ ರಾಮ್ ಸರ್, ಭರತ್ ಸರ್ ಏನಾದರೂ ಮಾಡಿ ಅಂತ ಹೇಳಿದಾಗ, ಭರತ್ ಪೊಲೀಸ್ ಫೋರ್ಸ್ಗೆ ಕಾಲ್ ಮಾಡ್ತೀನಿ, ಆದರೆ ಜನರು ದೊಂಬಿ ಮಧ್ಯೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಒಂದು ಫೋನ್ ಮಾಡೋಕ್ಕೆ ಅಂತ ಹೋಗ್ತಾಳೆ. ಗರುಡ ಮತ್ತು ಮಲ್ಲಿ ಇಬ್ಬರು ಕೂಡ ಇಲ್ಲ ಕೊಂಡ್ರು, ಇವತ್ತು ನೀನು ಮಾಡಿರೋ ತಪ್ಪಿಗೆ ನೀನು ಚರ್ಮನೆ ಸುಲಿಯೋದು ಅಂತ ಹೇಳ್ತಾರೆ. ಕಾವ್ಯ, ಮಾವ ನಿಮಗಾದ್ರೂ ಗೊತ್ತು ಮಹಾದೇವ ಎಂತನೋ ಅಂತ, ನೀವಾದರೂ ಹೇಳಿ ಅಂತ ಹೇಳ್ತಾರೆ. ಹೌದಮ್ಮ, ನಾನು ಬೇಡ, ಈ ಹುಡುಗಿ ಸರಿ ಇಲ್ಲ ಅಂತ ಹೇಳಿದ್ರು ಕೂಡ ಅವನು ಕೆಲಸ ಕೊಟ್ಟ ಪಾಪ ಅಂತ, ಆದರೆ ಇವಳು ಈ ಥರ ಮರ್ಯಾದೆ ಕಳೀತಾಳೆ ಅಂತ ನಮಗೆ ಗೊತ್ತಿರಲ್ಲ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಮಹಾದೇವನು ಕೂಡ ತುಂಬ ಕೇಳ್ಕೊತಾ ಇರ್ತಾನೆ, ಅಮ್ಮ ನಾನೇನು ಮಾಡಿಲ್ಲ, ಏನೂ ತಪ್ಪು ಮಾಡಿಲ್ಲ, ದಯವಿಟ್ಟು ನಾನು ನಂಬಿ, ಊರು ಜನರು ಯಾರು ಏನೇ ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ, ನೀವು ಮಾತ್ರ ನನ್ನ ಕೈ ಬಿಡಬೇಡಿ, ನಾನೇನೂ ತಪ್ಪು ಮಾಡಿಲ್ಲ ದಯವಿಟ್ಟು ಅಂತ ಹೇಳ್ತಾರೆ. ಏನೂ ತಪ್ಪು ಮಾಡಿಲ್ಲ ನೋಡು, ಇವತ್ತು ಈ ಚಾಟಿಯಿಂದ ನೀನು ಚರ್ಮ ಸುಲಿದು ನಾನು ಚಪ್ಪಲಿ ಮಾಡ್ಕೊಳ್ಳಿಲ್ಲ ಅಂದರೆ ನನ್ನ ಹೆಸರು ಗರುಡನೇ ಅಲ್ಲ, ನನ್ನ ಕೈನೇ ಮುರಿತೀಯಲ್ವಾ, ನೋಡು ನಿಂಗೆ ಇವತ್ತು ಸರಿಯಾದ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಚೌಟಿ ತೊಗೊಂಬರ್ತಾರೆ. ಚೌಟಿ ತೊಗೊಂಡು ಇನ್ನೇನು ಹೊಡಿಯೋಕ್ಕೆ ಹೋಗಬೇಕು ಅಷ್ಟರೊಳಗೆ ಕಾವ್ಯ ಕೈ ಹಿಡಿದು ನಿಂತ್ಕೋತಾರೆ. ಏಯ್ ಯಾರೋ ನೀನು, ನನ್ನ ಗಂಡು ನೋಡೋಕ್ಕೆ, ನನ್ನ ಮಹಾದೇವ ನೋಡೋಕ್ಕೆ ನಿನ್ಗೆ ಎಷ್ಟೋ ಧೈರ್ಯ, ಕಾನೂನು ಕೈ ತೊಗೊಳಕ್ಕೆ ನಿನಗೆ ಎಷ್ಟೋ ಧೈರ್ಯ, ನಿನ್ಗೆ ಯಾರೋ ಹೇಳಿದ್ದು, ಬಿಡೋ ಒಂದೇ ಒಂದು ಏಟ್ ಮಹಾದೇವಂಗೆ ಬಿದ್ದರೆ ನಾನಂತೂ ಚಂಡಿ ಚಾಮುಂಡಿ ಆಗಿರ್ತೀನಿ, ಗೊತ್ತಾಯ್ತಾ, ಇಳಿಸೋ ಕೆಳಗೆ ನಿನ್ಗೆ ಯಾರೋ ಅಷ್ಟು ಧೈರ್ಯ ಕೊಟ್ಟಿದ್ದು, ಅವ್ನು ಏನೋ ತಪ್ಪು ಮಾಡಿದ್ದಾನೆ, ಏನು ತಪ್ಪು ಮಾಡಿದ್ದಾನೆ ಅವನು, ಯಾರು ತಪ್ಪು ಮಾಡೇ ಇಲ್ವಾ, ಅವ್ನು ತಪ್ಪು ಮಾಡಿದ್ದಾನೆ ಅಂತ ನಾನು ಯಾವತ್ತೂ ಕೂಡ ನಂಬಲ್ಲ, ಅವನು ಹೆಂಗಸರುಗಳಿಗೆ ಎಷ್ಟು ಮರ್ಯಾದೆ ಕೊಡ್ತೇನೆ ಅದು ಎಲ್ರಿಗೂ ಗೊತ್ತು, ಇವಳು ಒಬ್ಳು ಬಿಟ್ಟು ಇಡೀ ಊರಲ್ಲಿ ಯಾವ ಹೆಂಗಸ್ರನ್ನಾದರೂ ಕರ್ಕೊಂಬ, ಇಲ್ಲಿ ಯಾರು ಮಹಾದೇವ ಕೆಟ್ಟವನು ಅಂತ ಹೇಳ್ಬಿಟ್ರೆ ನಾನು ಒಪ್ಕೊಂಬಿಡ್ತೀನಿ, ಗೊತ್ತಾಯ್ತಾ, ಎಲ್ಲರೂ ಕೂಡ ಸುಮ್ಮನೆ ಇದ್ದೀರ, ಮಹಾದೇವ ಎಂಥವನು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ, ಯಾರು ಏನೇ ಅನ್ನಲಿ ಇಡೀ ದೇಶನೇ ಅವ್ನ ಪರವಾಗಿ ನಿಂತ್ಕೊಳ್ಳಿ, ನಾನು ಮಹಾದೇವನ ಪರವಾಗಿ ನಿಂತಿರ್ತೀನಿ, ಮಹಾದೇವ ಯಾವ ತಪ್ಪು ಮಾಡಿಲ್ಲ, ಅವ್ನು ಎಷ್ಟೇ ಕುಡ್ದಿದ್ರು ಕೂಡ ಏನೇ ಮಾಡಿದ್ರು ಹೆಣ್ಮಕ್ಳಿಗೆ ಹೇಗೆ ಮರ್ಯಾದೆ ಕೊಡಬೇಕು, ಎಷ್ಟು ಗೌರವದಿಂದ ನಡ್ಕೋಬೇಕು ಅಂತ ಅವನಿಗೆ ಗೊತ್ತು, ನನ್ನ ಗಂಡನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ನೀವು ಯಾರೇ ಏನೇ ಅಪರಾಧ ಮಾಡಿದ್ರು ನಾನು ಅವನನ್ನು ಬಿಟ್ಕೊಡಲ್ಲ, ಆಯಿತಾ, ಅವನು ತಪ್ಪು ಮಾಡಿಲ್ಲ ಅಂದರೆ ತಪ್ಪು ಮಾಡಿಲ್ಲ, ನನಗೆ ಗೊತ್ತು ನನ್ನ ಮಹಾದೇವ ಎಂಥವನು ಅಂತ ಹೇಳ್ತಾರೆ. ಆಗ ಮಹಾದೇವನಿಗೆ ಫುಲ್ಲು ಅಳು ಬರ್ತಿರುತ್ತೆ, ಫುಲ್ ಕರುಣ ಬರ್ತಿರುತ್ತೆ. ಇವಳೊಬ್ಬಳು ಈ ಊರಲ್ಲಿ ಬಿಟ್ಟರೆ ಇನ್ಯಾರು ಕೂಡ ಮಹಾದೇವನ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ, ಇವಳು ಯಾರೋ ಬೇಕು ಅಂತಲೇ ನನ್ನ ಗಂಡನ ಮೇಲೆ ಅಪವಾದನ ಹೊರಿಸ್ತಾರೆ, ಯಾರು ಏನೇ ಅಪವಾದ ಹೊರಿಸಿ ನಾನು ಅವನ್ನ ಬಿಡಿಸ್ಕೊಂಬರ್ತೀನಿ ಜೈಲಿಂದ, ಆದರೆ ನೀವು ಶಿಕ್ಷೆ ಕೊಡುವಂತಹ ಅಧಿಕಾರ ನಿಮಗೆ ಯಾರು ಕೊಟ್ಟಿಲ್ಲ, ಗೊತ್ತಾಯ್ತಾ, ಇನ್ನು ಒಂದೇ ಒಂದು ಏಟು ನನ್ನ ಗಂಡನ ಮೇಲೆ ಬಿದ್ದರೆ ನಿಮ್ಮನ್ನಂತೂ ನಾನು ಸುಮ್ಮನೆ ಬಿಡಲ್ಲ, ಗೊತ್ತಾಯ್ತಾ, ನಾನಿದ್ದೀನಿ ಮಹಾದೇವ ನಿನ್ನ ಪರವಾಗಿ, ನಾನು ನಿಲ್ತೀನಿ, ಯಾರು ಏನೇ ಹೇಳಿದ್ರು ಕೂಡ ನಾನು ನಿನ್ನ ಪರವಾಗಿ ನಿಂತು ನಾನು ನಿನ್ನನ್ನು ಕಾಪಾಡ್ಕೊತೀನಿ, ನಿನ್ನ ಬಗ್ಗೆ ಏನು ಅಂತ ನನಗೆ ಮಾತ್ರ ಚೆನ್ನಾಗಿ ಗೊತ್ತು, ಆಯಿತಾ, ಇವ್ರು ಯಾರೋ ಪುಂಡಿ ಪುಕೋರೆಗಳು ನಿನಗೆ ಬೇಕು ಅಂತಾನೆ ಈ ಥರ ಮಾಡ್ತಿದ್ದಾರೆ, ನೀನು ಹೆದರ್ಕೋಬೇಡ ಮಹಾದೇವ, ನಾನಿದ್ದೀನಿ ನಿನ್ನ ಪರವಾಗಿ ಅಂತ ಹೇಳಿ ಜೋರಾಗಿ ಕೂಗಾಡ್ತಾ ಇರ್ತಾಳೆ ಕಾವ್ಯ.